ಭವಿಷ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಹಾಗೆ ಶಿವಪ್ರಸಾದ್. ಸಮಯ ಬರೋಕ್ಕೂ ಮುಂಚೆ ಹೋಗಿ ಅದರೊಳಗಡೆ ಕೈ ಹಾಕಿದ್ರೆ ಸುಡೋದು ನಿಮ್ಮ ಹಸ್ತನೇ. ಹಸ್ತರೇಖೆ ಸುಟ್ಟ ಮೇಲೆ ಭವಿಷ್ಯ ಇನ್ನೆಲ್ಲಿ, ಬರೀ ನೋವಲ್ಲಿ. ಪರವಾಗಿಲ್ಲ, ಆ ಕೆಂಡ ಸುಡುತ್ತೆ ಅಂದಾಗ ನೀರು ಹಾಕೋದು ನಿನಗೆ ಗೊತ್ತಲ್ವಾ? ಕನಸಿಗಾಗ್ಲಿ ಕೆಂಡಕ್ಕಾಗ್ಲಿ ನೀರೆಚ್ಚೋ ಅಭ್ಯಾಸ ನನಗಿಲ್ಲ ಶಿವಪ್ರಸಾದ್. ಈ ಭವಿಷ್ಯನ ತಿಳ್ಕೊಳ್ಳೋ ಕುತೂಹಲ ಯಾಕೆ? ಅದೆಲ್ಲ ನನಗೆ ಗೊತ್ತಿಲ್ಲ ಭಗವಂತ. ನಾನು ಯಾವಾಗ ಏನು ಕೇಳಿದ್ರು ನೀನು ಇಲ್ಲ ಇಲ್ಲ ಅಂತಾನೆ ಹೇಳ್ತಾ. ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ನನಗೆ ನನ್ನ ಭವಿಷ್ಯ ನೀನು ಹೇಳಲೇಬೇಕು. ಅದನ್ನು ತಿಳ್ಕೊಂಡು ಏನು ಮಾಡ್ತೀಯ ಶಿವಪ್ರಸಾದ್? ಪ್ಲಾನಿಂಗ್ ಭಗವಂತ. ಈಗ ಸರ್ಕಾರನೇ ಈ ವರ್ಷದಲ್ಲಿ ಏನೆಲ್ಲ ಮಾಡಬೇಕು ಅಂತ ಬಜೆಟ್ ಪ್ಲಾನಿಂಗ್ ಮಾಡಲ್ವಾ? ಹಾಗೆ ನನ್ನ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅಂತ ನೀನು ಹೇಳಿದ್ರೆ ನಾನು ಕೂಡ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸ್ತೀನಿ. ಅದನ್ನ ಈಗಲೇ ಅಂದಾಜು ಮಾಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೋಬೋದಲ್ವಾ? ಅದೇಗಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್, ನಾವಿಲ್ಲ ಅಂದರೆ ನಮ್ಮ ಮನೆಯವರ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿ ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ. ಅದೇ ನಾವು ಇಂಥ ಟೈಮ್ಗೆ ಹೋಗ್ತೀವಿ ಅಂತ ಗೊತ್ತಾಗ್ಬಿಟ್ರೆ ಅನ್ನೆಸೆಸರಿ ಪ್ರೀಮಿಯಂ ಕಟ್ಟೋದು ತಪ್ಪುತ್ತಲ್ಲ. ಯಾವ ವರ್ಷ ಹೋಗ್ತೀವೋ ಆ ವರ್ಷದ ಮಾತ್ರ ಇನ್ಶೂರೆನ್ಸ್ ಮಾಡಿಸಿ ಅದ್ರದ್ದು ಮಾತ್ರ ಪ್ರೀಮಿಯಂ ಕಟ್ತೀವಿ. ಇದು ಮುನ್ನೆಚ್ಚರಿಕೆ ಕ್ರಮ ಅಂದರೆ. ಅದಕ್ಕೆ ಕೇಳ್ತಾ ಇದ್ದೀನಿ, ಹೇಳು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಶಿವಪ್ರಸಾದ್, ಭವಿಷ್ಯದ ಮೇಲೆ ಕುತೂಹಲ ಒಳ್ಳೇದಲ್ಲ. ಭಗವಂತ, ನಾನೇನು ಆಸ್ತಿ ಕೇಳದ್ನ, ಅಂತಸ್ತು ಕೇಳದ್ನ, ಇಲ್ಲ ದುಡ್ಡು ಕೇಳದ್ನ? ಜಸ್ಟ್ ಮುಂದೇನಾಗುತ್ತೆ ಅದನ್ನು ಹೇಳು ಅಂತ ಹೇಳಿದೆ. ಕಣ್ಮುಚ್ಕೊಂಡು ಶಿವಪ್ರಸಾದ್ ಇದು ನಿನ್ನ ಭವಿಷ್ಯ ಅಂತ ಹೇಳಕ್ಕೆ ನಿನಗೆ ಒಂದು ನಿಮಿಷನೂ ಆಗಲ್ಲ. ಇಷ್ಟೇನಾ ಫ್ರೆಂಡ್ಶಿಪ್ಗೆ ಬೆಲೆ? ಸರಿ ಶಿವಪ್ರಸಾದ್, ಏನು ಬೇಕು ಕೇಳು. ನಾನು ಆಗಲೇ ಹೇಳಿದಾಗೆ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋದು ತಪ್ಪಬೇಕು. ಅದಕ್ಕೆ ನಾನು ಯಾವಾಗ ಸಾಯ್ತೀನಿ ಅಂತ ಹೇಳು. ಹೇಳು ಭಗವಂತ, ಯಾವಾಗ ಸಾಯ್ತೀನಿ? ನಿಜವಾಗ್ಲೂ ನೀನು ಇದನ್ನ ತಿಳ್ಕೊಬೇಕಾ ಶಿವಪ್ರಸಾದ್? ಹೌದು, ತಿಳ್ಕೊಬೇಕು. ನೀನು ನನ್ನ ನಿಜವಾದ ಫ್ರೆಂಡ್ ಆದರೆ ಹೇಳು ಅಷ್ಟೇ. ಶಿವಪ್ರಸಾದ್, ಸಾವಿನ ದಿನ ಮೊದಲೇ ಗೊತ್ತಾದ್ರೆ ಬದುಕಿರೋ ಅಷ್ಟೂ ದಿನ ನರಕ ಆಗುತ್ತೆ. ಏನೇನೋ ಹೇಳ್ಬೇಡ ಭಗವಂತ, ನನಗೆ ಹೇಳ್ಬೇಕಾಗತ್ತೆ ಅಂತ ಸುಮ್ಮನೆ ಕತೆ ಹೇಳ್ತಾ ಇದ್ದೆ ನೀನು. ಈಗೇನು ಹೇಳ್ತಾ ಇಲ್ವಾ? ನಿನ್ನ ಹಠಕ್ಕೆ, ಚಟಕ್ಕೆ ಮತ್ತು ಜೀವನ ಪಾಠಕ್ಕೆ ಜೀವನದಲ್ಲಿ ಮೊದಲನೇ ಸಲ ಮುಂದಾಗೋದನ್ನ ಹೇಳ್ತೀನಿ. ಅಯ್ಯೋ, ಬೇಗ ಹೇಳು ಭಗವಂತ. ಒಳ್ಳೆ ರಿಯಾಲಿಟಿ ಶೋ ಗ್ರ್ಯಾಂಡ್ ಫಿನಾಲೆ ತರ ಟೆನ್ಷನ್ ಕ್ರಿಯೇಟ್ ಮಾಡಬೇಡ, ಬೇಗ ಹೇಳು. ನಿನ್ನ ಸಾವು ಮಹಾಶಿವರಾತ್ರಿಯ ದಿನ. ಮಹಾಶಿವರಾತ್ರಿಗ ಅಂದ್ರೆ ಇನ್ 3 ದಿವಸ, ಇನ್ 3 ದಿವಸದಲ್ಲಿ ನಾನು ಸತ್ತೋಗ್ಬಿಡ್ತೀನ. ನಾನು ಸತ್ತೋಗ್ಬಿಡ್ತೀನ. ಭಗವಂತ, ಭಗವಂತ, ಅಲ್ಲ ಭಗವಂತ, ಮೂರ್ತಿನಲ್ಲ ಭಗವಂತ ಹೇಳಿದಾಗ
ನಾನು ಶಿವರಾತ್ರಿ ದಿನ ಸಾಯ್ತೀನಿ. ಅಂದರೆ ಶಿವರಾತ್ರಿಗೆ ಉಳಿದಿರೋದಿನ 3 ದಿನ. ಹಾ 3 ದಿನಗಳು. ಹೇ ಬಾಬು, ಏ ಬಾಬು ಅಲ್ಲಪ್ನೆ, ಎಂ ಬಾಬು, ಮಾಲೋರ್ ಬಾಬು. ಇವತ್ತು 3ನೇ ಸಲ ಮಿಸ್ಟೇಕ್ ಮಾಡ್ತಾ ಇದೆಯಾ, ಕರೆಕ್ಟ್ ಮಾಡ್ಕೊ. ಓ ಆಯ್ತು, 3 ದಿನ ಅಂತ ನಿಂಗೆ ಗೊತ್ತಾಯ್ತು? ಅದು ಶಿವಪ್ನೆ, ಫೋನ್ಗಳಲ್ಲಿ 3ನೇ ಕ್ಲಾಸ್ಗಳಲ್ಲಿ ಹೊಸದಾಗಿ ಅಂಗಡಿಗಳು ಓಪನ್ ಆಗಲ್ಲಪ್ಪ. 3 ದಿನದಲ್ಲಿ ಡೆಲಿವರಿಗಳು ಕೊಡ್ತೀರಾ ಅಂತ ಕೇಳಿದ್ರು. 3 ದಿನದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಓನಾ, ನಿನಗೇನು ಗೊತ್ತಾಯ್ತು ಅಂತ ಅನ್ಕೊಂಡೆ. ಶಿವು, ಏನು ಗೊತ್ತಾಗ್ಬೇಕಾಗಿತ್ತು? ಗೊತ್ತಾಗಬೇಕಾಗಿರೋ ವಿಷಯ ಗೊತ್ತಾಗೋಕೆ ಮುಂಚೆನೇ ಗೊತ್ತಾಗ್ಬಿಟ್ರೆ ಗೊತ್ತಾಗಬಾರ್ದಾಗಿತ್ತು ಅಂತ ಇವತ್ತು ಗೊತ್ತಾಯ್ತು. ಗೊತ್ತಾಯ್ತಾ ಬಾಸ್ಕಿ? ಲೈ, ಇಸ್ಪಿಟಲ್ 3,000 ಕಳ್ಕೊಂಡು ನಾನೇ ತಲೆ ಕೆಡಿಸ್ಕೊಂಡು ಕೂತಿದ್ರೆ ಏನೇನೋ ಹೇಳಿ ತಲೆ ಬರೋ ಹುಳ ಬಿಡ್ತಾ ಇದ್ದಾನೆ. ನಾನು ಈಗಲೇ ಹೋಗಿ 3 ಗುಲಾಬಿಗಳು ಟೀ ಕುಡ್ಕೊಂಬರ್ತೀನಿ. 3 ಯಾಕೆ? ಯಾಕೆಂದ್ರೆ 3,000 ಕಳ್ಕೊಂಡಿದ್ದೀನಲ್ಲ ಅದಕ್ಕೆ. ಹಂಗೆ 3 ದಮ್ಗಳು ತಗೊಂಬರ್. 3 ದಿನದಲ್ಲಿ ಯಾರನ್ನ ಅಂತ ನೋಡ್ಲಿ, ಯಾರ ಜೊತೆ ಅಂತ ಮಾತಾಡ್ಲಿ, ನಾನೇನ್ ಮಾಡ್ಲಿ? ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನ್ಸ, ನೀ ಇರೋದು 3 ಯಾರು? ದಿವಸ. ಯಾರ ಹಾಡು ಹಾಕಿದ್ದು? ಎಂತ ಮ್ಯಾಗೆ ನನ್ನ ಫೋನಪ್ಪ, ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಓ, ರಿಂಗ್ ಟೋನಾ? ಸರಿ ಸರ್. ಫೋನ್ ರಿಂಗ್ ಆದ್ರೂ 3 ದಿನ ಅಂತಿದೆ. ಯಾರೇ ಮಾತಾಡಿದ್ರು 3 ದಿನ ಅಂತಾನೇ ಕೇಳಿಸ್ತಾ ಇದೆ. ಅಯ್ಯೋ ಭಗವಂತ, ಎಂತ ಗತಿ ತಂದೆ. 3 ದಿನ ಕೊಡೋ ಬದಲು ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಿದ್ರೆ ಏನು ಅಪರಾಧ ಆಗ್ತಾ ಇತ್ತು? 3 ದಿನಾನೇ ಜಾಸ್ತಿ. ಹೀಗೆ ಮಾಡ್ತಾ ಇದ್ರೆ ಅದನ್ನ 1 ದಿನ ಕೇಳಿಸ್ಬೇಕಾಗತ್ತೆ. ಬೇಡ ಬೇಡ, 3 ದಿನನೇ ಇರಲಿ, ಅದಕ್ಕಿಂತ 1 ಕ್ಷಣನೂ ಕಮ್ಮಿ ಆಗೋದು ಬೇಡ. ಶಿವ ಸರ್, ಯಾಕೆ ಏನಾಯ್ತು? ಅಲ್ಲ, 3 ದಿನನೇ ಜಾಸ್ತಿ ಅಂದ್ರಲ್ಲ ಮೇಡಮ್. ಶಿವ ಸರ್, ನಾನು ಮಾತಾಡ್ತಾ ಇದ್ದ ಮೆಹ್ತಾ ಕಂಪ್ನಿಯವ್ರ ಜೊತೆಗೆ. ಅವ್ರು ಇನ್ನೂ ಡೆಲಿವರಿ ಕೊಟ್ಟಿಲ್ಲ. ಕೇಳಿದ್ರೆ 3 ದಿನ ಸಾಕಾಗಲ್ಲ ಅಂತಿದ್ದಾರೆ. ಅದಕ್ಕೆ ಹೀಗೆ ಸತಾಯಿಸ್ತಾ ಇದ್ರೆ 3 ದಿನನ 1 ದಿನ ಮಾಡ್ಬೇಕಾಗತ್ತೆ ಅಂತ ಬಾಂಡ್ ಮಾಡ್ತಾ ಇದ್ದೆ. ಓಹ್, ನೀವು ವಾರ್ನಿಂಗ್ ಕೊಡ್ತಾ ಇದ್ರಾ? ನನಗೆ ಇಡೀ ಯೂನಿವರ್ಸೇ ವಾರ್ನಿಂಗ್ ಕೊಡ್ತಿರೋ ಹಾಗಿದೆ. ಕ್ಯಾರಿ ಆನ್ ಮೇಡಮ್, ಕ್ಯಾರಿ ಆನ್. ಬಾಳು 3 ದಿನ ಬಾಳ ಜೋಪಾನ, ಬಾಳ ಮೇರಿ ಬೇಡ ಬೀಳ್ತಿ ಕಣಣ್ಣ. ಏ ಬಾಸ್ಕಿ, ಬೇರೆ ಯಾವ ಹಾಡು ಸಿಗ್ಲಿಲ್ವಾ ನಿನಗೆ? ಅಯ್ಯ, ಏನಾಯ್ತು ಶಿವು? ಅವಾಗಿಂದ ಒಂಥರ ಇದೆಯಾ? ಏನು ಗೊತ್ತಾ ಬಾಸ್ಕಿ, ಹೇಳೋ ವಿಷಯನ ಹೇಳೋ ಟೈಮ್ ಬಂದಾಗಲೇ ಹೇಳಬೇಕು. ಅದಕ್ಕಿಂತ ಮುಂಚೆನೇ ಹೇಳಿಬಿಟ್ರೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ದುಃಖ ಆಗುತ್ತೆ. ಶಿವಪ್ನೆ, ಏನಾಯ್ತಪ್ಪ ನಿನ್ಕ? ಏನೊಳ್ಳೆ ಊರುಗಳನ್ನೇ ಬಿಟ್ಟು ಹೋಗೋತ್ರ ಮಾತಾಡ್ತಾ ಇದೆಯಲ್ಲ. ಆಹಾ, ಬೇರೆ ಕಡೆಗಳಲ್ಲಿ ಕೆಲ್ಸಗಳಿಗೆ ಅಪ್ಲೈ ಮಾಡ್ಬಿಟ್ಟಿದ್ಯಾ ಕಳ್ಳ? ಓ, ನೀವು ಬೇರೆ ಕಡೆ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ನಮ್ಗೆ ಹೇಳೇ ಇಲ್ಲ. ಕೆಲಸನ? ನಾನ ಬೇರೆ ಕಡೆನಾ? ನನಗೆ ಈ ಭೂಮಿ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ಕೆಲಸ ಎಲ್ಲಿ ಬಿಟ್ಟು ಹೋಗ್ಲಿ? ಭೂಮಿ ಬಿಟ್ಟು ಹೋಗ್ಬೇಕಾ? ಏನಪ್ಪ ಅದು ಹೋಗ್ಬಿಟ್ಟು? ಸರ್, ಅರ್ಥ ಆಗೋವರೆಗೂ ಅದು ಒಗಟು, ಅರ್ಥ ಆದಮೇಲೆ ಸಾರ ಸಗಟು. ಶಿವಪ್ನೆ, ನಿನಕ ಕೆಲ್ಸದ ಟೆನ್ಷನ್ಗಳು ಜಾಸ್ತಿ ಆಗ್ಬಿಟ್ಟವಪ್ಪ. ಒಂದು ಕೆಲಸ ಮಾಡೋ, ಒಂದು 3 ದಿನಗಳು ರಜೆಗಳು ಹಾಕ್ಬಿಟ್ಟು ಯಾವ್ದಾರ 3 ದೇವಸ್ಥಾನಗಳಿಗೆ ಹೋಗ್ಬಿಡಪ್ಪ. 3 ದಿನ ರಜಾನ? ಇರೋದೇ 3 ದಿನ, ಅದಾದ್ಮೇಲೆ ಹೋಗ್ತಾ ಇರೋದೆ. ಶಿವ ಸರ್, ಒಳ್ಳೆ ಐಸು ಕ್ಲೌಡ್ಸ್ ಇರೋ ಜಾಗಕ್ಕೆ ಹೋಗಿ ಬನ್ನಿ. ಐಸು ಕ್ಲೌಡಾ? ಕೈಲಾಸಕ್ಕೆ ಹೋಗ್ತೀನಿ ಅನ್ಸುತ್ತೆ. ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಶಿವು. ನನ್ನ ಹೆಂಡತಿನೂ ಕೇಳ್ತಾ ಇದ್ಲು, ಅಲ್ಲಿಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಪರ್ಮಿಷನ್ ತಗೋಬೇಕಂತೆ. ಅದಕ್ಕೆ ಡ್ರಾಪ್ ಮಾಡಿದ್ವಿ. ನನಗೆ ಪರ್ಮಿಷನ್ ಸಿಕ್ಕಾಗಿದೆ ಸರ್. ಇನ್ನೇನಿದ್ರು ಡೈರೆಕ್ಟ್ ಅಡ್ಮಿಷನ್ನೇ. ನಿನಗೆ ಸಿಗೋದು ನನಗೆ ಸಿಕ್ಕಿದ್ದಿದ್ರೆ ಕುಣ್ಕೊಂಡಿರ್ತಿದ್ದೆ. ಬೇಡ ಬಾಸ್ಕಿ, ಹಾಗೆಲ್ಲ ಮಾತಾಡ್ಬೇಡ. ನಿಜ ಏನು ಗೊತ್ತಾ, ನಾವು ಜೀವನದಲ್ಲಿ ಒಬ್ಬರನ್ನ ನೋಡಿ ಒಬ್ಬರು ಅಸೂಯೆ ಪಡ್ಬೋದು. ಅವ್ರ ಹತ್ರ ಇರೋದು ನಮ್ಮ ಹತ್ರ ಇಲ್ವಲ್ಲ ಅಂತ. ಆದರೆ ದೇವರು ಎಲ್ಲರಿಗೂ ಒಂದನ್ನು ಕೊಟ್ಟಿರ್ತಾನೆ. ಅದೇನು ಗೊತ್ತಾ? ಸಾವು. ಅವನಿಗೆ ಬಂದಿದೆ, ನನಗೆ ಬಂದಿಲ್ವಲ್ಲ ಅಂತ ಯಾರು ಅನ್ಕೊಳ್ಳಲ್ಲ. ಏನು ಹೇಳ್ತಾ ಇದೆಯೋ ಒಂದು ಗೊತ್ತಾಗಲಿಲ್ಲ. ಬಾಬು, ಟೈಮ್ ಎಷ್ಟಾಯ್ತು? 3. ಮತ್ತೆ 3? ಇಲ್ಲ, ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ, ನನ್ನಿಂದ ಆಗ್ತಾ ಇಲ್ಲ. ನಾನು ಮನೆಗೆ ಹೋಗ್ತೀನಿ. ಅಟ್ಲೀಸ್ಟ್
ಡೀಲಿಂಗ್ ಹೇಳ್ಬಿಟ್ಟು ಹೋಗಿ ಶಿವು ಸರ್. ಮರ್ಗಿ ಮೇಡಮ್, ನಿಜ ಏನು ಗೊತ್ತಾ, ಹೋಗೋ ಟೈಮ್ ಬಂದಾಗ ಯಾರೂ ಹೇಳ್ಬಿಟ್ಟು ಹೋಗೋದಿಲ್ಲ. ಯಾಕೆಂದರೆ ಹೋಗ್ತೀವಿ ಅಂತ ಅವ್ರಿಗೇ ಗೊತ್ತಿರಲ್ಲ. ಆ ವಿಷಯದಲ್ಲಿ ನಾನು ಅದೃಷ್ಟವಂತ. ಹೋಗೋ ಟೈಮ್ ಗೊತ್ತಾಗಿದೆ. ಹೋಗ್ತೀನಿ. ಭಗವಂತ ಗಿಣಿಗೆ ಹೇಳ್ದಂಗೆ ಹೇಳ್ದ, ಬೇಡ 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 ಅಂತ. ನಾನು ಕೇಳದ್ನ ಹೇಳು 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 ಅಂತ ಹಿಂದೆ ಬಿದ್ದೆ. ಯಾವಾಗ ಬಿದ್ನೋ ಆ ಕ್ಷಣನೇ ಸರಿಯಾಗಿ ಬಿದ್ದೆ. ಚಿಕ್ಕ ವಯಸ್ಸಲ್ಲಿ ಅಡುಗೆ ಮನೆ ಇರೋ ಮಾಲ್ಟ್ ಡಬ್ಬಿ ಕೈ ಹಾಕಿ ಕದ್ದು ತಿಂತಾ ಇದ್ದಾಗ ನಮ್ಮಮ್ಮ ಬೇಡ ಬೇಡ ಅನ್ನೋಳು, ನಾನು ಬೇಕು ಬೇಕು ಅಂತಿದ್ದೆ. ಜಾಸ್ತಿ ತಿಂದ್ರೆ ಹೊಟ್ಟೆಯಲ್ಲಿ ಹುಳ ಬೀಳುತ್ತೆ ಕೊಡೋ ಅಂತ ಬಾಯ ಮೇಲೆ ಒಂದು ಕೊಟ್ಟು ಕೂರ್ಸೋಳು. ಹಾಗೂ ಸುಮ್ಮನಾಗ್ತಾ ಇತ್ತು. ಅದೇ ಥರ ಇವತ್ತು ನೀನು ನಾನು ಹೇಳು ಹೇಳು ಅಂತ ಫೋರ್ಸ್ ಮಾಡಿದಾಗ ಒಂದು ಕೊಟ್ಟಿದ್ದಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂರ್ತಾ ಇರಲಿಲ್ವ? ಆದರೆ ನೀನು ಪಕ್ಕದ ಮನೆ ಆಂಟಿ ಥರ ಮಾಡ್ತೀನಿರು ನಿನಗೆ ಅಂತ ನಿನ್ನ ಹತ್ರ ನೀನೇ ನನ್ನನ್ನು ಹಾಕೊಟ್ಬಿಟ್ಟಲ್ಲ ಭಗವಂತ. ಇದು ನ್ಯಾಯನ? ಇದು ಧರ್ಮನ? ಉಳಿದಿರೋದು ಇನ್ನು 3 ದಿನ, ಅದರಲ್ಲೂ ಒಂದಿನ 10 ಕರೆದು ಕಳೆದೋಯ್ತು. 2 ದಿನ ಇದೆ ಅಷ್ಟೇ. ಎಲ್ಲಿ ನೋಡಿದ್ರು ಬರೀ 3 ಅಂತಾನೆ ಕಾಣಿಸುತ್ತೆ. ಏನು ಕೇಳಿಸ್ಕೊಂಡ್ರು ಬರೀ 3 ಅಂತಾನೆ ಕೇಳಿಸುತ್ತೆ. ಈ ಮನೆ ಬಿಟ್ಟು ಹೋಗ್ಬೇಕು. ಅಪ್ಪ, ಗಿರಿ, ಮಕ್ಕಳನ್ನ ಎಲ್ಲಾರನ್ನೂ ಬಿಟ್ಟು ಹೋಗ್ಬೇಕು. ಭಗವಂತ, ನನ್ನ ಲೈಫಲ್ಲಿ ಈ ಥರ ಒಂದು ಟ್ವಿಸ್ಟ್ ಕೊಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಭವಿಷ್ಯದ ಬಗ್ಗೆ ಗೊತ್ತಾಗಬೇಕು ಅಂತ ಓಡಾಡಿ 3 ದಿವಸದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಿ ಈಗ ಓಡಾಡೋಕ್ಕೂ ಆಗದೆ ಮೂಲೆಯಲ್ಲಿ ಕೂತ್ಕೊಳ್ಳಂಗಾಗೋಯ್ತು. ಸುಮ್ಮನೆ ಇದ್ದಿದ್ರೆ ಆಗಿರೋದು. ಇಂದ್ರನ್ ಥರ ಇದ್ದವನು ಆಕಾಶದಲ್ಲಿ ರಂಧ್ರ ಕಾಣಿಸ್ತು ಅಂತ ಇಲ್ಲಾರ್ದೆ ಚಂದ್ರನ ಮುಟ್ಟಕ್ಕೆ ಹೋಗಿ ಮಂದ ಬೆಳಕಲ್ಲಿ ಮಾಯ ಆಗ್ಬಿಡ್ತೀರಲ್ಲಪ್ಪ, ಮಾಯ ಆಗ್ಬಿಡ್ತೀರಿ. ರೇ ಒಬ್ರೇ ರೂಮಲ್ಲಿ ಕುತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ನಾವೆಲ್ಲರೂ ಇಲ್ಲಿದ್ದೀವಿ, ಬನ್ನಿ. ಅಯ್ಯೋ, ಛೈ. ನಮ್ಮ ಮನೆಗೆ ಬೆಳಗ್ಗೆ ಬಂದು ಸಂಜೆ ಹೋಗೋರ್ಗೆ ಕಿಂಗ್ ಸೈಜಲ್ಲಿ ಮರ್ಯಾದೆ ಸಿಗುತ್ತೆ. ಆದರೆ ಇನ್ನು 3 ದಿನಕ್ಕೆ ದೇಹ ಬಿಟ್ಟು ಹೋಗೋ ನನಗೆ ಮರ್ಯಾದೆ ಇರಲಿ, ಸಿಂಗಲ್ ಬೆಡ್ ಸೈಜ್ ಗೌರವನೂ ಸಿಗ್ತಾ ಇಲ್ಲ. ಗಿರಿ, ಸತ್ಯ ಗೊತ್ತಿಲ್ಲದೆ ಸವಾರಿ ಮಾಡ್ತಾ ಇದೆಯಾ? ಇನ್ನು 3 ದಿನ ಆದ್ಮೇಲೆ ಸತ್ಯ ಕಾಣುತ್ತೆ. ಆದ್ರೆ ನಿನ್ನ ಗಂಡ ಕಾಣಿಸಲ್ಲ. ಲೇ ಯೋಗ್ಯ, ಒಳಗಡೆ ಕೂತ್ಕೊಂಡು ಅದೇನು ಗೊಣಗ್ತಾ ಇದೆಯೋ? ಕೂಗಿದ್ ಕೇಳಿಸ್ಲಿಲ್ವಾ? ಬಾರ ಹೊರಕ್ಕೆ. ಪದೇ ಕರಿತಾ ಇದ್ದಾರೆ ಅಂದ್ರೆ ನಾನು ಗೊಣಗಿದ್ದು ಅವ್ರಿಗೆ ಕೇಳಿಸ್ತು ಅನ್ಸುತ್ತೆ. ಇರ್ಲಿ, ಇರೋ ಸತ್ಯನ ಹೇಳಿ ನಾನೇ ಸಮಾಧಾನ ಮಾಡ್ತೀನಿ. ಮೇಡಮ್, ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಈ ಎಕ್ಸಾಮ್ ಎಲ್ಲ ಯಾಕೆ ಏನಂತಿದ್ದ? ಚಿಕ್ಕಪ್ಪ ಇನ್ನೊಂದು ಹೇಳ್ತಾನೆ. ಅದೇನು ರಾಹುಲ ಅಂತಿಲ್ಲ, ಅದನ್ನ ಹೇಳೋ. ಬೆಳ್ಳುಳ್ಳಿ ಕಬಾಬ್. ರಾಹುಲ, ಇಲ್ಲಿ ಬಂದು ಸ್ವಲ್ಪ ರುಬ್ಬಿ ಕೊಡಪ್ಪ ರಾಜ. ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ ಬೆಳ್ಳುಳ್ಳಿ ಕಬಾಬ್. ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾನಕ್ಕ ಇವನು. ಇದೆಲ್ಲ ಬರುತ್ತೆ ಇವನ್ಗೆ, ಓದದ್ ಮಾತ್ರ ಮಲ್ಟಿ ಟ್ಯಾಲೆಂಟೆಡ್ ಬಿಡಿ ಗಿರ್ಜಮ್ಮ. ಎಷ್ಟೇ ಆಗಲಿ ಅವ್ನು ನನ್ನ ಮೊಮ್ಮಗ ಅಲ್ವೇ? ಕಾಶಿ, ನಾನು ಚಿಕ್ಕ ವಯಸ್ಸಿನಲ್ಲಿ ಹಾಗೆ ಅಕ್ಕಪಕ್ಕದವ್ರ ಜೊತೆ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಅಂತ ನಗಿಸ್ತಾ ಇದ್ದೆ ಎಲ್ಲರೂ. ಅವರು ನಕ್ಕು ಸಾಕಾಗಿ 2 ಆಣೆನೋ 1 ಆಣೆನೋ ಕೊಡ್ತಿದ್ರು. ಆವಾಗ ನನ್ನ ಕಡಲೆ ಮಿಠಾಯಿ ತಿನ್ಕೊಂಡು
ಅದೇ ಅಮೃತ್ ಅಂಕಲ್ ಥರ ಹೇಳ್ತಿಲ್ಲ ಆ ಡೈಲಾಗ್ ಹೇಳೋ. ನಿಂಗೆ ಯಾಕೆ ಬೇಕದೆಲ್ಲ? ಏ ಅಕ್ಕ ಕೇಳ್ತಾ ಇದ್ರೆ ಕೊಪ್ಪು ತೋರಿಸ್ತೇನೋ, ಹೇಳೋ. ಅಕ್ಕ ಕೇಳಿದ್ದನ್ನ ಅಮ್ಮ ನಾನು ಹೇಳ್ತಾ ಇರೋದು. ನಿಂಗೆ ಯಾಕೆ ಬೇಕದೆಲ್ಲ? ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಚೆನ್ನಾಗಿ ಮಾತಾಡ್ತಾನೆ. ನನ್ನ ಮೇಲೆ ಆಣೆ ಮಾಡೇಳು. ಹೇಳು, ನನ್ನ ಮೇಲೆ ಆಣೆ ಮಾಡಿ ಹೇಳು ನೀನು. ಏನು ಭಗವಂತ ಇದು, ನಾನು ಸಾಯ್ತೀನಿ ಅಂತ ಇವ್ರಿಗೆಲ್ಲೋ ಸೆನ್ಸ್ ಆಗಿರುತ್ತೆ, ಅದಕ್ಕೆ ಸಮಾಧಾನ ಮಾಡೋಣ ಅಂತ ಬಂದರೆ ಇವ್ರು ನಗೋ ರೇಂಜ್ ನೋಡ್ತಾ ಇದ್ರೆ ಲಾಫಿಂಗ್ ಕ್ಲಬ್ಬೇ ನಾಚ್ಕೊಂಡು ಊರು ಬಿಟ್ಟು ಹೋಗೋ ಥರ ಇದೆಯಲ್ಲ. ರೀ ಆಗ್ಲಿಂದ ನಾವು ಕರಿತಾ ಇದೀವಿ, ಅಲ್ಲೇ ಇದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ನಿಜ ಏನು ಗೊತ್ತಾಗಿರಿ, ಮನುಷ್ಯ ಬರೋದು ಲೇಟ್ ಆದರೆ ತಡ್ಕೋಬೋದು, ಆದರೆ ಮನುಷ್ಯ ಹೋಗೋದು ಲೇಟ್ ಆದರೆ ಆ ದೇವರೇ ತಡ್ಕೊಳ್ಳಲ್ಲ. ಮನುಷ್ಯ ಬರೋ ಟೈಮಲ್ಲಿ ಡಿಫ್ರೆನ್ಸ್ ಇರ್ಬೋದು, ಆದರೆ ಹೋಗೋ ಟೈಮಲ್ಲಿ ಚೌಕಾಸಿನೇ ಇಲ್ಲ. ಅಂತ ಶಿವರ ಇಂಥ ಟೈಮಲ್ಲಿ ವೇದಾಂತಲೇ ಹೇಳ್ಕೊಂಡ. ಬನ್ನಿ ಕೂಕಣಿ, ಎಂಜಾಯ್ ಮಾಡಿ. ಮಗ ಇಷ್ಟೊಳ್ಳೆ ಎಂಟರ್ಟೈನ್ ಮಾಡ್ತಿದ್ದ. ನಿಜ ಏನು ಗೊತ್ತಾ ಕಾಶಿ ಅವರೇ, ನಾನೀಗಾಗಲೇ 9 ಟ್ರೈನ್ ದಾಟಿ 10 ಟ್ರೈನಲ್ಲಿದ್ದೀನಿ. ನೀವೆಲ್ಲ ಇನ್ನೂ 8ರ ಟ್ರೈನಲ್ಲೇ ಇದ್ದೀರಾ. ಜಕ್ ಜಕ್. ಬಾವಾ, ನಗೋದಕ್ಕೆ ಏನಕ್ಕೆ ರಿಸ್ಟ್ರಿಕ್ಷನು? ಬಂದು ಕುತ್ಕೊಳ್ಳಿ. ಲೇ, ನಕ್ರೆ ನರಗಳೆಲ್ಲ ಸಡಿಲವಾಗಿ ರಕ್ತ ವೇಗವಾಗಿ ಹರಿಯುತ್ತೆ. ಬಾರ ಕೂತ್ಕೊಳ್ಳೋ. ಚಟಾಪಟ ಚಟಾಪಟ. ರಾಹುಲ, ಅಲ್ಲಿ ಹೋಗಿ ಕುತ್ಕೊಳ್ಳಪ್ಪ ರಾಜ. ನನ್ನ ಡೈಲಾಗ್ ಕೇಳಿ ಒನ್ ಮೋರ್ ಅನ್ಬೇಕು ನೀನು. ಪಾಪ ಎಷ್ಟೆಲ್ಲ ನಗ್ತಿದ್ದಾರೆ. ಇನ್ನು 3 ದಿನಕ್ಕೆ ಇದೇ ಜಾಗದಲ್ಲಿ ನನ್ನ ಪಾರ್ಥಿವ ಶರೀರ ಇರುತ್ತೆ. ಸುತ್ತ ಇವ್ರ ಸುತ್ತ ಫ್ರೆಂಡ್ಸು, ಅವ್ರ ಸುತ್ತ ರಿಲೇಟಿವ್ಸು, ಎಲ್ಲರೂ ಅಳ್ತಿರ್ತಾರೆ. ಆಗ ಈ ನಗು ನೆನಪಿಗೆ ಬರುತ್ತಾ? ಇಲ್ಲ ಇಲ್ಲ, ನಗುನೇ ಕೊಚ್ಕೊಂಡು ಹೋಗೋ ಥರ ಕಣ್ಣೀರ್ನ ಯಾಕೆ ಕೊಡ್ತೀಯ ಭಗವಂತ, ಯಾಕೆ ಕೊಡ್ತೀಯ? ಅಪ್ಪ, ನಾವೆಲ್ಲರೂ ಕರೀತಾ ಇದ್ದೀವಿ, ನೀನು ಸುಮ್ಮನೆ ಅಲ್ಲೇ ನಿಂತಿದೀಯಲ್ಲ. ಬಾ ಕುತ್ಕೋ. ಆಫೀಸಲ್ಲಿ ಏನಾದರೂ ಟೆನ್ಷನಾ? ಹೇಳು, ನಿನಗೆ ಈ PPT ರೆಡಿ ಮಾಡೋಕ್ಕೆ, ಫೈಲ್ಸ್ನ ಡ್ರೈವ್ ಹಾಕೊಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಏನು ಗೊತ್ತಾ ಪ್ರಣಿ, ಮನುಷ್ಯ ಮಾಡ್ಕೊಂಡಿರೋ ಆಫೀಸಲ್ಲಿ ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕು. ಆದರೆ ಭಗವಂತನ ಆಫೀಸಲ್ಲಿ ಎಲ್ಲ ಕೆಲಸ ಅವನೇ ಮಾಡಿ ಡೇಟ್ ಮಾತ್ರ ಹೇಳ್ತಾನೆ. ಆ ಡೇಟನ್ನು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ರೀ ಏನಾಗಿದೆ ನಿಮಗೆ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಗಿರಿ, ಏನೇನೋ ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇದೆಯಾ, ಆದರೆ ಇನ್ನು 3 ದಿವಸ ಆದಮೇಲೆ ನಾನು ಮಲಗಿರ್ತೀನಿ. ಆಗ ನೀನು ಮಾತಾಡ್ಸಿದ್ರು ನಾನು ಮಾತಾಡಲ್ಲ. ಹೇ ಅಯೋಗ್ಯ, ಏನ್ ಮಾತಾಡ್ತೀಯೋ? ಅಯ್ಯೋ, ಮನ್ಸಲ್ಲಿ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡು ಓಪನ್ ಆಗೇ ಮಾತಾಡ್ತಿದ್ದೀನಾ? ಅಪ್ಪ, 3 ದಿವಸ ಆದಮೇಲೆ ಶಿವರಾತ್ರಿ ಬರ್ತಾ ಇದೆಯಲ್ಲ, ಜಾಗರಣೆ ಮಾಡಿ ಅಭ್ಯಾಸ ಇಲ್ಲ. ನಾನು ತೂಕಡಿಸ್ತಾ ಇರ್ತೀನಿ, ಅದಕ್ಕೆ ಅವಾಗವಾಗ ಗಿರಿ ಎಪ್ಸಿ ಮಾತಾಡಿ ಅಂತಿರ್ತಾಳಲ್ಲ, ಅದನ್ನು ಹೇಳಿದೆ ಅಷ್ಟೇ. ಅಂತಾಗ ಶಿವು ನಿನಗೆ ಹೇಳದೆ ಮರ್ತ್ಬಿಟ್ಟಿದ್ದೆ. ನಂಜನಗೂಡು ಪೋಸ್ಟ್ ಮಾಸ್ಟರ್ ಇದ್ರಲ್ಲ, ಅವರು ಹೋಗ್ಬಿಟ್ರಂತೆ. 3 ದಿನ ಆಯ್ತಂತೆ. ಇದ್ದಕ್ಕಿದ್ದಾಗೆ ಹೋಗ್ಬಿಟ್ರಂತೆ. ಪಾಪ ಅವ್ರ ಮನೆಯವರೆಲ್ಲ ಎಷ್ಟು ಸಂಕಟ ಪಡ್ತಿದ್ದಾರೋ ಏನು. ಛೇ, ವಿಧಿ ಅದೆಷ್ಟು ಕ್ರೂರಿನಪ್ಪ. ಹೌದು ಮಾವಯ್ಯ, ಯಾರು ಇಲ್ಲಿ ಮೊಳೆ ಹೊಡ್ಕೊಂಡು ಇರೋದಿಲ್ಲ. ಹೋಗೋ 3 ದಿನ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಶನ್ ಸಿಗಬೇಕು, ಅವಾಗ ನಾವು ಪ್ರಿಪೇರ್ ಆಗ್ಬೋದಲ್ವಾ? ಹೌದಪ್ಪ, ಇದ್ದಕ್ಕಿದ್ದಂಗೆ ಹೋಗ್ಬಿಟ್ರೆ ಮನೆಯವರು ಆ ಶಾಕ್ ತಡ್ಕಂಕೆ 1 ವರ್ಷ ಆದರೂ ಬೇಕು. ಅದೇ 3 ದಿನ ಮುಂಚೆ ಗೊತ್ತಾರೆ, ಒಳ್ಳೇದಲ್ದ? ಓ, ಅಂದರೆ ನಾನು 3 ದಿನದಲ್ಲಿ ಸಾಯ್ತೀನಿ ಅಂತ ಮೊದಲೇ ಹೇಳಬೇಕಾ? ಹೇಗೆ ಹೇಳೋದು? ಹೇಳಿದ್ಮೇಲೆ
ಇವ್ರು ಹೇಗೆ ಬಿಹೇವ್ ಮಾಡ್ತಾರೋ ಏನೋ, ಏನು ಮಾಡಲಿ. ಇರಲಿ, ಮೊದಲು ಅಪ್ಪನ ಹತ್ರ ಮೆಲ್ಲಗೆ ಮಾತಾಡ್ತೀನಿ. ಅಪ್ಪ ಹೇಗೆ ರಿಯಾಕ್ಟ್ ಮಾಡ್ತಾರೋ ಆಮೇಲೆ ನೋಡೋಣ.